ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಮಂಗಳೂರು ಸೌತೆಕಾಯಿ ಹುಳಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಬನ್ನಿ, ಸಿಂಪಲ್ ಆ್ಯಂಡ್ ಕಡಿಮೆ ವಸ್ತುಗಳಲ್ಲಿ ಹೇಗೆ ಮಾಡೋದು ಎಂಬುದನ್ನು ನೋಡೋಣ. ಬನ್ನಿ ಫ್ರೆಂಡ್ಸ್, ನೋಡಿ, ಮಂಗಳೂರು ಸೌತೆಕಾಯಿ ತೊಗೊಂಡು ಈ ಥರ ಹಚ್ಕೊಂಡಿದ್ದೀನಿ. ಸಣ್ಣಕ್ಕೆ ಅಂದರೆ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಬಾಣಲಿಗೆ ಎಣ್ಣೆ ಹಾಕ್ತಾಯಿದ್ದೀನಿ, ಸಾಸಿವೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ ಸಾಸಿವೆ ಹಾಕ್ತಾಯಿದ್ದೀನಿ. ಒಂದು ಬೌಲ್ ಈರುಳ್ಳಿ ತೊಗೊಂಡಿದ್ದೀನಿ, ಹಾಕ್ತಾಯಿದ್ದೀನಿ. ನೋಡಿ, ಈರುಳ್ಳಿ ಚೆನ್ನಾಗಿ ಬಾಡಿಸ್ಬೇಕು. ಒಗ್ಗರಣೆ ಬೇಯ್ತಾ ಇದೆ ನೋಡಿ. ಈರುಳ್ಳಿ ಬೆಂದಾದ್ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಒಂದ್ಸರಿ ಕೈ ಆಡಿ. ನೆಕ್ಸ್ಟ್ ಒಂದು ಬೌಲಷ್ಟು ಟೊಮೊಟೊ, ಅಂದರೆ 1 ಅಥವಾ 2 ಟೊಮೊಟೊ ತೊಗೊಂಡಿದ್ದೀನಿ ನಾನು ಅಷ್ಟೇ. ಚಿಕ್ಕ ತೊಗೊಂಡಿದ್ದೀನಿ. ನೋಡಿ, ಇವಾಗ ನಾವು ಕಟ್ ಮಾಡ್ಕೊಂಡಿರ್ತೀವಲ್ಲ ಮಂಗಳೂರು ಸೌತೆಕಾಯಿನ, ಅದನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿ ಟೊಮೊಟೊ ಒಗ್ಗರಣೆಲಿ ಬೆಂದಾದಮೇಲೆ ಮಂಗಳೂರು ಸೌತೆಕಾಯಿನ ಹಾಕ್ತಾಯಿದ್ದೀನಿ, ಕಟ್ ಮಾಡ್ಕೊಂಡಿರೋದನ್ನ. ಚೆನ್ನಾಗಿ ಕೈ ಆಡಿ ಮಿಕ್ಸ್ ಮಾಡಿ. ಇವಾಗ ಇದು ಒಗ್ಗರಣೆಲ್ಲೇ ಬೇಯುತ್ತೆ ಮಂಗಳೂರು ಸೌತೆಕಾಯಿ, ಏನು ಕುಕ್ಕರೆಲ್ಲ ಬೇಕಾಗಿಲ್ಲ. ಚೆನ್ನಾಗಿ ಕೈ ಆಡಿಬಿಟ್ಟು ಒಂದು ತಟ್ಟೆ ಮುಚ್ಚಿಬಿಡಿ, ಬೇಗ ಬೇಯುತ್ತೆ ಮಂಗಳೂರು ಸೌತೆಕಾಯಿ. ಸ್ವಲ್ಪ ಟೈಮ್ ಆದಮೇಲೆ ನೋಡಿ, ಇವಾಗ ಆಲ್ರೆಡಿ ಬೆಂದಿದೆ. ಈಗ ಮಂಗಳೂರು ಸೌತೆಕಾಯಿ ಸಾಕು, ತುಂಬ ಬೇಯಿಸೋದೇನು ಬೇಕಾಗಿಲ್ಲ, ಇಷ್ಟು ಬೆಂದರೆ ಸಾಕು ಇದಕ್ಕೆ. ಈ ಕಡೆ ನಾನು ಬೇಳೆ ಬೇಯಿಸ್ಕೊಂಡಿದ್ದೀನಿ ಆಲ್ರೆಡಿ, ಒಂದು ಸ್ವಲ್ಪ ಬೇಳೆ ಬೇಯಿಸ್ಕೊಂಡಿದ್ದೀನಿ ಕುಕ್ಕರಲ್ಲಿ. ನೋಡಿ, ಬೇಳೆ ಬೇಯಿಸ್ಕೊಂಡಿರೋ ಬೇಳೆನ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಬೇಳೆ ಜೊತೆ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ನೆಕ್ಸ್ಟ್ ಇದಕ್ಕೊಂದು ಮಸಾಲೆ ಮಾಡ್ಕೊಳ್ಳೋಣ. ಸಿಂಪಲ್ ವಸ್ತುಗಳು ಮಸಾಲೆಗೆ. ನೋಡಿ, ಫ್ರೆಶ್ ಆಗಿರೋ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಕಟ್ ಮಾಡಿದ್ದೀನಿ. ಸಣ್ಣ ಕಟ್ ಮಾಡಿರೋ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಮತ್ತು ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಹಸಿ ಈರುಳ್ಳಿನೇ, ಏನು ಫ್ರೈ ಬೇಕಾಗಿಲ್ಲ. ನೆಕ್ಸ್ಟ್ ಒಂದು ಸ್ವಲ್ಪ ಕಡಲೆ, ಅಂದರೆ 1 ಸ್ಪೂನ್ ಅಥವಾ 2 ಸ್ಪೂನಷ್ಟು ಉರಿಗಡಲೆ ತೊಗೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ, ಕರಿಬೇವಿನ ಸೊಪ್ಪನ್ನೂ ಹಾಕ್ತಾಯಿದ್ದೀನಿ ಇವಾಗ. ನೋಡಿ, ಸ್ವಲ್ಪನೇ ಸಾಕು. ನೆಕ್ಸ್ಟ್ ಒಂದು ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ರುಬ್ಕೋಬೇಕು. ಈ ಕಡೆ ಆಲ್ರೆಡಿ ಮಂಗಳೂರು ಸೌತೆಕಾಯಿ ಮತ್ತು ಬೇಳೆ 2 ಹೊಂದ್ಕೊಂಡಿದೆ. ಮಂಗಳೂರು ಸೌತೆಕಾಯಿನೂ ಸಾಕು ಬೆಂದಿದೆ ಈಗ ಆಲ್ರೆಡಿ. ನೋಡಿ, ಚೆನ್ನಾಗಿ ಆಗಿದೆ ಇದು. ಈಗ ನೆಕ್ಸ್ಟ್ ಇದಕ್ಕೆ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಎಷ್ಟು ಖಾರ ಬೇಕೋ ಅಷ್ಟು ನೀವು ಸಾಂಬಾರು ಪುಡಿ ಹಾಕ್ಕೊಳ್ಳಿ. ನಾನು ಮನೇಲೇ ತಯಾರಿಸಿರೋ ಸಾಂಬಾರು ಪುಡಿ ಇದು, ತುಂಬ ಟೇಸ್ಟಾಗಿರುತ್ತೆ. ನಾನು ಒಂದು 2 ಸ್ಪೂನಷ್ಟು ಹಾಕಿದ್ದೀನಿ ಸಾಂಬಾರು ಪುಡಿ, ಯಾಕೆಂದರೆ ಚೆನ್ನಾಗಿ ಖಾರ ಇದೆ ನಮ್ಮದು, ಒಂದು ಸ್ವಲ್ಪ ಚೆನ್ನಾಗಿದೆ ರುಚಿಯಾಗಿ. ಚೆನ್ನಾಗಿ ಮಿಕ್ಸ್ ಮಾಡಿ ಸಾಂಬಾರು ಪುಡಿನ. ಚೆನ್ನಾಗಿ ಮಿಕ್ಸ್ ಮಾಡಿ. ನೆಕ್ಸ್ಟ್ ಇದು ಒಂದು ಕುದಿ ಬರಬೇಕು. ಸಾಂಬಾರು ಪುಡಿ ಹಾಕ್ಮೇಲೆ ಒಂದು ಕುದಿ ಬರಬೇಕಷ್ಟೆ. ನೆಕ್ಸ್ಟ್ ನಾವು ಇದಕ್ಕೆ ರುಬ್ಕೊಂಡಿರೋ ಮಸಾಲೆ ಇರುತ್ತಲ್ವ, ರುಬ್ಕೊಂಡಿರೋ ಮಸಾಲೆ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ರುಬ್ಕೊಂಡಿರೋ ಮಸಾಲೆ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಅಂದರೆ ಎಷ್ಟು ಗಟ್ಟಿ ಬೇಕೋ, ಎಷ್ಟು ತೆಳು ಬೇಕೋ ಅದನ್ನ ನೋಡಿಕೊಂಡು ನಿಮಗೆ ನೀರನ್ನು ಸೇರಿಸ್ಕೊಳ್ಳಿ. ನಾನು ಮೀಡಿಯಮ್, ಅಂದರೆ
ತುಂಬ ಗಟ್ಟಿನೂ ಇರಬಾರ್ದು, ತೆಳುನೂ ಇರಬಾರ್ದು, ಆ ಥರ ಹದದಲ್ಲಿ ನಾನು ಮಾಡ್ತಾಯಿದ್ದೀನಿ ಮಂಗಳೂರು ಸೌತೆಕಾಯಿ ಹುಳಿನ. ಇವಾಗೆಲ್ಲ ಮಿಕ್ಸ್ ಮಾಡಿದ್ದೀನಿ ಚೆನ್ನಾಗಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕಿ. ಇವಾಗ ಉಪ್ಪು ಹಾಕಿದ್ಮೇಲೆ ಒಂದು ಕುದಿ ಬಂದರೆ ಮಂಗಳೂರು ಸೌತೆಕಾಯಿ ಸಾಂಬಾರು ರೆಡಿ ಆಗುತ್ತೆ ಫ್ರೆಂಡ್ಸ್. ನೋಡಿ ಕುದೀತಾ ಇದೆ, ಚೆನ್ನಾಗಿ ಕುದೀತಾ ಇದೆ. ಸಾಂಬಾರು ಅಂದರೆ ಹುಳಿ, ಮಂಗಳೂರು ಸೌತೆಕಾಯಿ ಹುಳಿ ರೆಡಿ ಆಗಿದೆ. ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಫುಲ್ ರೆಡಿ ಆಯಿತು ಮಂಗಳೂರು ಸೌತೆಕಾಯಿ ಹುಳಿ. ಬಿಸಿ ಬಿಸಿ ಅನ್ನ ಜೊತೆ ಮಂಗಳೂರು ಸೌತೆಕಾಯಿ ಹುಳಿಯನ್ನು ಸವಿಯಿರಿ, ಸಿಕ್ಕಾಬಟ್ಟೆ ಟೇಸ್ಟಿಯಾಗಿರುತ್ತದೆ. ಥ್ಯಾಂಕ್ ಯು ವೆರಿ ಮಚ್. ಬೈ ಬೈ, ಟೇಕ್ ಕೇರ್.